ದಾವಣಗೆರೆಯಲ್ಲಿ ಅಗತ್ಯ ವಸ್ತುಗಳು ಹಾಗೂ ಅನಿಲ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ಜಯದೇವ ವೃತ್ತದಲ್ಲಿ ಒಲೆ ಹಚ್ಚಿ ಅಡುಗೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ವಿದೇಶಗಳಲ್ಲಿ ಯುದ್ಧ ಆಗುತ್ತೆ ಅಂತ ಗೊತ್ತಿದ್ರೂ ಕೇಂದ್ರ ಸರ್ಕಾರ ಸುಮ್ಮನಿದೆ ಅಂತ ಕಿಂಡಕಾರ್ತಾ ಇದ್ದಾರೆ. ಮಾಡುವ ಪರಿಸ್ಥಿತಿ ತಂದೊಡ್ಡಿದ್ದಾರೆ. ಇವರಿಗೆ ಗೊತ್ತಿತ್ತು. ಈಗ ಈಚೆಗೆ ಸಿಲಿಂಡರ್ ರೇಟ್ ಜಾಸ್ತಿ ಆಗೋದ್ರ ಜೊತೆಗೆ ಅದನ್ನ ಸರಿಯಾದ ರೀತಿಯಲ್ಲಿ ಪೂರೈಕೆ ಕೂಡ ಆಗ್ತಾ ಇಲ್ಲ. ಕಾರಣಗಳು ನಾನಾ ಥರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ. ಅವ್ರ ಕಾರಣಗಳು ಕೊಡೋದ್ರಲ್ಲೇ ಆಯಿತು. ಬಡ ಸಾಮಾನ್ಯರು, ಮಧ್ಯಮ ವರ್ಗದವರು ಯಾವ ಥರ ಬದುಕಬೇಕು, ಯಾವ ಥರ ಬದುಕಿಸ್ತಾ ಇದ್ದೀರಾ ನೀವು? ಏನು ಸಾಯ್ಬೇಕಾ ಬದುಕಬೇಕಾ ನಿಮ್ಗಳ ಕೈಯಲ್ಲಿ? ನಾವು ದಿನದ ಬಳಕೆಯಲ್ಲಿ ನಾವು ಮನೇಲಿ ಜೀವನ ಮಾಡೋದೇ ಕಷ್ಟ ಇರುತ್ತೆ. ದಿನಚರಿಗೆ ಏನೇನು ಬೇಕು ನಮ್ಮನ್ನು ಅವನು ಪೂರೈಕೆಗಳಲ್ಲೇ ಸಾಕಾಗಿರ್ತೀವಿ. ಅಂಥದ್ರಲ್ಲಿ ನಿಮ್ಮ ಬೆಲೆ ಏರಿಕೆಗಳು ಜೊತೆಗೆ ಬರ್ತಕ್ಕಂತಹ ಈ ಸಣ್ಣ ಪುಟ್ಟ ತೊಂದರೆಗಳನ್ನ ನೀವು ಪೂರೈಸಲೇ ಇದ್ರೆ ಕೇಂದ್ರದಲ್ಲಿ ನೀವು ಕುತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಮಿಡ್ಲ್ ಕ್ಲಾಸ್ ಇಲ್ಲಿ ಲೈಫ್ ಲೀಡ್ ಮಾಡ್ತಾ ಇರೋದು, ಟ್ಯಾಕ್ಸ್ ಪೇಡ್ ಮಾಡ್ತಾ ಇರೋದು, ಅನುಕೂಲವಾಗಿರ್ತಕ್ಕಂಥವ್ರು, ನಿಮಗೆ ಗೌರ್ಮೆಂಟ್ ನಡೆಸ್ಲಿಕ್ಕೆ ಅನುಕೂಲ ಮಾಡ್ತಾ ಇರೋದೇ ಮಿಡ್ಲ್ ಕ್ಲಾಸ್ ಜನ, ಪೂರ್ ಜನ. ಅವರನ್ನು ಬಿಡ್ತೀರಾ ಕಾರ್ಪೊರೇಟ್ರು. ಈಗ ಸಾಲಗಳು ಮನ್ನಾ ಮಾಡೋದಿದ್ರು ಅವ್ರಿಗೆ ಮನ್ನಾ ಮಾಡೋದು, ಒಂದು ಏನೇ ಒಂದು ಬಜೆಟಲ್ಲಿ ಮಂಡನೆಗಳು ಕೊಡೋದಿದ್ರು ಅವ್ರಿಗೆ ಅನುಕೂಲ ಮಾಡಿಕೊಡೋದಾದ್ರೆ. ಇವತ್ತಿನ ದಿವಸ ದಾವಣಗೆರೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಸಿಲಿಂಡರ್ ಬೆಲೆ ಏರೋದು ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಪ್ರತಿಭಟನೆ ಮಾಡ್ತೀವಿ? ಇವ್ರಿಗೆ ಗೊತ್ತಿತ್ತು ಒಂದು ತಿಂಗಳ ಹಿಂದೆ ಯುದ್ಧ ಆಗುತ್ತೆ ಅಂತಂದು ಗೊತ್ತಿದ್ರೂ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕೇಂದ್ರದಿಂದ. 60 ರೂಪಾಯಿ ಜಾಸ್ತಿ ಆಗಿದೆ ಇವತ್ತು ಸಿಲಿಂಡರ್ ಬೆಲೆ. ಈಗ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಜಾಸ್ತಿ ಆದ್ರೇ BJP ಅವರು ಬಂದು ರೋಡಲ್ಲಿ ಬಿದ್ದು ಒದ್ದಾಡ್ತಿದ್ರು. ಆದರೆ ಇವತ್ತು 1000 ಚಿಲ್ಲರೆ ಆಗೈತೆ. ಇವತ್ತು ಎಲ್ಲೋಗಿದ್ದಾರೆ BJP ಕಾರ್ಯಕರ್ತರು? ಎಲ್ಲ ಅಧ್ಯಕ್ಷಗಳು ಎಲ್ಲೋಗಿದ್ದಾರೆ? ದೊಡ್ಡ ದೊಡ್ಡ ಲೀಡ್ರ್ ಎಲ್ಲೋಗಿದ್ದಾರೆ ಇವತ್ತಿನ ದಿವಸ? ಗೊತ್ತಾಗ್ತಿಲ್ಲ ಏನು ಅಂತಂದು. ಇವತ್ತು ನೋಡ್ಬೋದು ನೀವು 1000 ಚಿಲ್ಲರೆ ಆಗೈತೆ. ನಾವು ಹೆಂಗೆ ಜೀವನ ಮಾಡಬೇಕು ಹೇಳ್ರಿ ನೋಡೋಣ. ಒಂದು ಮನೆ ಬಾಡಿಗೆ ಕಟ್ಬೋದು 1000 ರೂಪಾಯಿದಿಂದ, ಮನೆ ಜೀವನ ನಡೆಸ್ಬೋದು 1000 ರೂಪಾಯಿಂದ. ಅಂಥದ್ದು ಇವತ್ತು 1000 ಚಿಲ್ಲರೆ ಆಗೈತೆ ಅಂದರೆ ಬಡವರ್ಗರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ತಾನೆ. ಇವತ್ತು ಕಮರ್ಷಿಯಲ್ ಆಗಿರ್ಬೋದು, ದಿನಬಳಕೆ ಮನೆಯಾಗ ಬಳಸೋದಾಗಿರ್ಬೋದು, ಅತಿ ಹೆಚ್ಚು ಆಗೈತಿ. ಇವತ್ತು ಹೋಟ್ಲು ಎಲ್ಲ ಬಂದಾಗುವಂಥ ಪರಿಸ್ಥಿತಿ ಬಂದೈತೆ.